ಕರ್ತನ ಮಹಾಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ಸಮಯದಲ್ಲಿ ಕರ್ತನು ಈ ದಿನದಲ್ಲಿ ಕೆಲವು ವಾಕ್ಯಗಳ ಮೂಲಕವಾಗಿ ನನ್ನ ಸಂಗಡ ಮಾತಾಡಿದ್ದಾನೆ. ಅದು ಯಾವ ವಾಕ್ಯ ಅಂದರೆ, ಕರ್ತನ ಪವಿತ್ರ ಆತ್ಮನ ವರಗಳಲ್ಲಿ ಅನ್ಯ ಭಾಷೆದ ವರಗಳ ವಿಷಯವಾಗಿ ಕರ್ತನು ದೇವರು ಆತನ ವಾಕ್ಯದ ಮೂಲಕವಾಗಿ ನನ್ನ ಸಂಗಡ ಮಾತಾಡಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಈ ದಿನದಲ್ಲಿ ನಾವೊಂದು ಸಣ್ಣ ಚಿಕ್ಕ ಪ್ರಾರ್ಥನೆಯ ಮೂಲಕವಾಗಿ ಈ ಒಂದು ವಾಕ್ಯದ ವಿಷಯವೇನೆಂದರೆ, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಲೇಬೇಕು. ಯಾಕಂದರೆ ದೇವರ ವಾಕ್ಯವು ದೇವರ ಆಜ್ಞೆ ಇದೆ. ಪವಿತ್ರ ಆತ್ಮನ ವರಗಳಲ್ಲಿ ಇದು ಒಂದು ವರಗಳಿದೆ. ಈ ವರಗಳನ್ನು ನಾವು ಪಡ್ಕೊಂಡು ಆ ವರಗಳಲ್ಲಿ ನಾವು ನೆಲೆಗೊಳ್ಳಬೇಕು, ಆ ವರಗಳಲ್ಲಿ ನಾವು ಬೆಳೆಯಬೇಕು. ಅರ್ಥಾತ್ ಪರಿಶುದ್ಧ ಆತ್ಮನ ವರಗಳು ಏನೆಂದರೆ, ಅನೇಕ ವರಗಳಿದ್ದಾವೆ. ಅದರಲ್ಲಿ ಅನ್ಯ ಭಾಷೆದ ವರಗಳು ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಸರಿ, ಈಗ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ನಾವು ಈ ಅನ್ಯ ಭಾಷೆದ ಕುರಿತಾಗಿ ನಾವು ಸ್ವಲ್ಪ ಸಮಯ ದೇವರ ವಾಕ್ಯಗಳನ್ನು ಧ್ಯಾನಿಸಿಕೊಳ್ಳೋಣ. ಕಣ್ಣುಗಳು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ನನ್ನ ಪರಲೋಕದ ತಂದೆಯಾದ ದೇವರೇ ಯೇಸುವೆ, ನಿನ್ನ ನಾಮದಲ್ಲಿ ಕರ್ತನೆ ನಾವು ಮಾಡುವ ಈ ಒಂದು ಕರ್ತನಾದ ದೇವರೇ ಅಪ್ಪ, ಈ ಒಂದು ವಾಕ್ಯಗಳನ್ನು ಸ್ವಾಮಿ ಅಪ್ಪ ಮತ್ತು ನಿನ್ನ ಸೇವೆಗಳನ್ನು ಕರ್ತನೆ ಆಶೀರ್ವಾದ ಮಾಡಪ್ಪ. ವಿಶೇಷವಾದ ದೇವರೇ, ನಿನ್ನ ಪರಿಶುದ್ಧ ಆತ್ಮನ ಶಕ್ತಿಯಿಂದ ನಮ್ಮನ್ನು ತುಂಬಿಸು, ನಿನ್ನ ಆತ್ಮನ ಜ್ಞಾನದಿಂದ ನಮ್ಮನ್ನು ತುಂಬಿಸು ದೇವರೇ. ಆಶೀರ್ವದಿಸು, ಬಲಪಡಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಕರ್ತನ ಮಹಾಪವಿತ್ರವಾದ ನಮಗೆ ಸ್ತೋತ್ರ ಉಂಟಾಗಲಿ. ಈ ಒಂದು ಸಮಯದಲ್ಲಿ ನಾವು ದೇವರ ವಾಕ್ಯಗಳನ್ನು ಧ್ಯಾನಿಸಿಕೊಳ್ಳೋಣ. ಯಾಕಂದರೆ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ ನಾವು 1ರಿಂದ 4ನೇ ವಾಕ್ಯಗಳನ್ನು ಓದುವಾಗ ದೇವರ ವಾಕ್ಯವು ನಮಗೆ ಸ್ಪಷ್ಟ ರೂಪದಿಂದ ಈ ಒಂದು ಮಾತುಗಳನ್ನು ಹೇಳುತ್ತದೆ. ಓದಿಕೊಳ್ಳೋಣ. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 1ರಿಂದ 4ನೇ ವಾಕ್ಯದ ಮಾತ್ರ. ಪಂಚಾಶತಮದ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದರು. ಪಂಚಾಶತಮದ ದಿನಗಳಲ್ಲಿ ಅಂದರೆ ಆ ದಿನದಲ್ಲಿ ಒಂದು ಹಬ್ಬ ಇರ್ತಿತ್ತು. ಆ ಹಬ್ಬದ ದಿನದ ನಿಮಿತ್ತವಾಗಿ ಎಲ್ಲರೂ ಒಂದೇ ಸ್ಥಳದಲ್ಲಿ ಒಂದೇ ಮನಸ್ಸಿನಿಂದ ಒಂದೇ ನಂಬಿಕೆಯಿಂದ ಆ ಸ್ಥಳದಲ್ಲಿ 120 ಮಂದಿ ಸೇರಿ ಬಂದಿದ್ದರು. ಮುಂದೆ ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳದಿಂದ ಒಂದು ಶಬ್ದವು ಉಂಟಾಗಿ ಆಕಾಶದೊಳದಿಂದ ಒಂದು ಶಬ್ದವು ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಯಾವದಿಂದ ತುಂಬಿಕೊಂಡಿತ್ತು ಅಂದರೆ, ಆಕಾಶದಿಂದ ಒಂದು ಶಬ್ದ ಬಂದಂತ ಆ ಶಬ್ದದಿಂದ ಅವರ ಮನೆಯನ್ನು ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಪ್ರಿಯ ಜನರೇ, ಏನೆಂದರೆ ದೇವರನ್ನು ಇವರು ಧ್ಯಾನ ಮಾಡುತ್ತಾ ಇದ್ದಾರೆ, ಇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಮಾತ್ರ ಹುಟ್ಟುತ್ತೈತಿ. ಏನಂದರೆ, ಇವರು ಪ್ರಾರ್ಥಿಸುವಾಗ ಇವರು ತನ್ನನ್ನು ತಾನೇ ಮರೆತು ಕಣ್ಣನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡುವಾಗ ಇವರಿಗೆ ಆ ಉರಿಯಿಂದ ಬರುವಂಥ ನಾಲಿಗೆಗಳು ಹೇಗೆ ಕಾಣಿಸಿದರು? ಇವರಿಗೆ ವಾಕ್ಯ ಹೇಳ್ತದೆ, ಅವರು ನೋಡಿದರು. ಆದರೆ ದೇವರ ವಾಕ್ಯದಲ್ಲಿ ಇದ್ದಂಥ ನಾವು ತಿಳ್ಕೋಬೇಕು, ಅವರಿಗೆ ಕಾಣಿಸಿದು ಅಂದರೆ ಅವರು ಶಾರೀರಿಕವಾದ ಈ ಕಣ್ಣುಗಳನ್ನು ಮುಚ್ಚಿ ಆತ್ಮಿಕ ಕಣ್ಣಿನಿಂದ ಆ ಒಂದು ಬರುವಂಥ ಬೆಂಕಿಗಳನ್ನು, ಆ ಬರುವಂಥ ಆಶೀರ್ವಾದಗಳನ್ನು, ಆ ಪವಿತ್ರಾತ್ಮನ ಬರುವಂಥ ವರಗಳನ್ನು ನೋಡುತ್ತಾ ಇದ್ದರು. ಮುಂದೆ
ಆಗ ಅವರೆಲ್ಲರೂ ಆಗ ಅವರೆಲ್ಲರೂ ಪವಿತ್ರಾತ್ಮನ ಭರಿತರಾಗಿ ಪವಿತ್ರ ಆತ್ಮನ ಬಲಿತರಾಗಿ, ಅವರೆಲ್ಲರೂ ಅಂದರೆ ಯಾರು? 120 ಮಂದಿ ಒಂದೇ ಚಿತ್ತ, ಒಂದೇ ಹೃದಯ, ಒಂದೇ ಮನಸ್ಸಿನಿಂದ, ಒಂದೇ ನಂಬಿಕೆಯಿಂದ ಅವರೆಲ್ಲರೂ ಕೂಡಿ ಬಂದವರೆಲ್ಲರೂ ಪವಿತ್ರ ಆತ್ಮನ ಬಲಿತರಾಗಿ ಆ ಆತ್ಮ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಇಲ್ಲಿ ಸ್ಟಾರ್ಟ್ ಆಯಿತು ನೋಡ್ರಿ ಅನ್ಯ ಭಾಷೆದ ವರಗಳು. ಹಲ್ಲೆಲೂಯ. ಯಾಕಂದರೆ ಪ್ರಿಯರೇ, ದೇವರ ವಾಕ್ಯದಲ್ಲಿ ಬರೆಯಲ್ ಪ್ರಕಾರ ಅವರೆಲ್ಲರೂ ದೇವರ ಕೊಟ್ಟದ ವರಗಳಲ್ಲಿ ನೆಲೆಗೊಂದಿದ್ದರು. ಅವರಿಗೆ ದೇವರು ಯಾವ ರೀತಿಯಲ್ಲಿ ಭಾಷೆಯನ್ನು ಮಾತಾಡಲಾಗಿ ದೇವರ ಪವಿತ್ರ ಆತ್ಮನ ಬಲಿತರಾಗಿ ಅವರ ವಾಣಿಯನ್ನು ನುಡಿತಾ ಇದ್ದರು. ಆ ವಾಣಿಯು ಈ ಭೂಲೋಕದಲ್ಲಿ ವಾಣಿಯು ಮತ್ತು ಇವರು ಮಾಡುವ ವಾಣಿಯು ವ್ಯತ್ಯಾಸ ಇದೆ. ಈ ಭೂಲೋಕದಲ್ಲಿ ಇರುವ ವಾಣಿಯು ಮತ್ತು ಇವರು ಪವಿತ್ರಾತ್ಮನ ಬಲಿತರಾಗಿ ಮಾಡುವ ವಾಣಿಯು ವ್ಯತ್ಯಾಸವಾಗಿದೆ. ಯಾಕಂದರೆ ಪ್ರಿಯರೇ, ಅದೇ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಓದ್ರಿ 11ನೇ ವಾಕ್ಯ. ಅದೇ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 11ನೇ ವಾಕ್ಯ. ಅರಬಿ ದೇಶದವರು ಆಗಿರುವ ನಾವು ನಮ್ಮ ಭಾಷೆಗಳಲ್ಲಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಈ ಭೂಲೋಕದ ಈ ಭಾಷೆಗಳು, ಅರಬಿ ದೇಶದಲ್ಲಿದ್ದವರು ನಾವು ನಮ್ಮ ಭಾಷೆಗಳಲ್ಲಿ ಅಂತ ಅವರವರ ಚರ್ಚೆ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಭಾಷೆ ಯಾವುದಿತ್ತು? ಈ ಲೋಕದ ಭಾಷೆ. ಇವರು ದೇವರ ಮಹತ್ತುಗಳ ವಿಷಯವಾಗಿ ಹೇಳುವುದನ್ನು ಕೇಳುತ್ತೇವೆ ಅಂದುಕೊಂಡರು. ಆಮೆನ್, ಹಲ್ಲೆಲೂಯ. ಇನ್ನು ನಾವು ನೋಡುತ್ತೇವೆ ಏನಂದರೆ ಪ್ರಿಯರೇ, ದೇವರ ವಾಕ್ಯದ ಮೂಲಕವಾಗಿ ಪವಿತ್ರ ಆತ್ಮನ ಬಲಿತರಾಗಿ ಇವರೆಲ್ಲರೂ ಅನ್ಯ ಭಾಷೆಯಲ್ಲಿ ಮಾತಾಡುತ್ತಿರುವಾಗ, ಅನ್ಯ ಭಾಷೆದ ವರಗಳಲ್ಲಿ ಇವರು ಮಾತಾಡುವಾಗ ಮತ್ತು ಇವರು ಮಾತಾಡುವ ಸಮಯದಲ್ಲಿ ಪರಿಶುದ್ಧ ಆತ್ಮನ ಬೆಂಕಿದಿಂದ ಇವರೆಲ್ಲರೂ ತುಂಬಿಕೊಂಡಿದ್ದರು. ಅವರವರಿಗೆ ದೇವರ ನಾಲಿಗೆ ಅಗ್ನಿ ಮೂಲಕವಾಗಿ ಪವಿತ್ರ ಆತ್ಮನು ಹೇಗೆ ಭಾಷೆಯನ್ನು ನುಡಿತಾ ಇದ್ದನೋ ಹಾಗೆ ಅವರು ಮಾತಾಡ್ತಾ ಇದ್ದರು. ಹಲ್ಲೆಲೂಯ. ಇವರು ಯಾವತ್ತೂ ಈ ಭಾಷೆಯಲ್ಲಿ ಮಾತಾಡಲೇ ಇಲ್ಲ. ಆದರೆ ಈ ದಿನದಲ್ಲಿ ಪವಿತ್ರ ಆತ್ಮ ಇವರಿಗೆ ವಾಣಿಯನ್ನು ನುಡಿಯುವಂತೆ ಒಂದು ವರಗಳನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯ. ಆ ವರಗಳನ್ನು ಪಡ್ಕೊಂಡು ಎಷ್ಟೋ ಜನ ದೇವರ ಆಶೀರ್ವಾದವನ್ನು ಹೊಂದಿ ಇಡೀ ಜಗತ್ತಿನಲ್ಲಿ ತಮ್ಮ ಒಂದು ಸ್ಥಾನವನ್ನು, ತಮ್ಮ ಹೆಸರನ್ನು ಪ್ರಸಿದ್ಧವನ್ನು ಮಾಡಿಕೊಂಡಿದ್ದಾರೆ. ದೇವರು ಇವರನ್ನು ಉನ್ನತವಾದ ಸ್ಥಾನದಲ್ಲಿ ನಿಂದ್ರಿಸಿದ್ದಾರೆ. ಯಾಕಂದರೆ ಇವರು ಪರಿಶುದ್ಧ ಆತ್ಮನ ವರಗಳಲ್ಲಿ ಅನ್ಯ ಭಾಷೆಯನ್ನು ವರಗಳನ್ನು ಹೊಂದಿಕೊಂಡು ಈ ಲೋಕದಲ್ಲಿ ಸೇವೆಯನ್ನು ಮಾಡುವಾಗ ಇವರೆಲ್ಲರೂ ಏನು ಮಾಡಿದ್ದಾರೆ ಅಂದರೆ ದೇವರ ಭಾಷೆಯನ್ನು, ದೇವರ ವರದಾನಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಆ ವರಗಳಲ್ಲಿ ನೆಲೆಗೊಂದಿದ್ರು. ಆ ವರಗಳಲ್ಲಿ ಇವರೆಲ್ಲರೂ ಬೆಳೆದರು. ಯಾರ್ಯಾರು ಬೆಳೆದರಂತ ನಿಮ್ಮ ಮುಂದೆ 2 ನಿಮಿಷದಲ್ಲಿ ಹೇಳ್ತಿದ್ದೇನೆ ನೋಡ್ರಿ. ಇಲ್ಲಿ ಪಾಲ್ ಯಂಗೀಚು ಅಂದರೆ ಜಗತ್ತಿನಲ್ಲಿ, ಕೊರಿಯಾ ದೇಶದಲ್ಲಿ ನಡೆಯುವಂಥ ಜಗತ್ತಿನಲ್ಲಿ ಎಲ್ಲರಿಗಿಂತ ದೊಡ್ಡ ಸಭೆ ಯಾರ್ದು? ಕೊರಿಯಾ ದೇಶದಲ್ಲಿ ಪಾಸ್ಟರ್ ಪಾಲ್ ಯಂಗೀಚು. ಇವರು 5 ಗಂಟೆ 5 ತಾಸ ದೇವರ ಸನ್ನಿಧಾನದಲ್ಲಿ ಮೊಣಕಾಲನ್ನು ಊರಿ 5 ತಾಸ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುತ್ತಿದ್ದರು. ಆವಾಗ ದೇವರು ಇವರನ್ನು ಇಷ್ಟು ಉನ್ನತವಾದ ಇಡೀ ಜಗತ್ತಿನಲ್ಲಿ ಇವರ ಹೆಸರನ್ನು ಇರುವಂತೆ ದೇವರು ಇವರನ್ನು ಆಶೀರ್ವಾದವನ್ನು ಮಾಡಿದ್ದಾನೆ. ಹಾಗೆ ನೋಡುವಾಗ ಒಬ್ಬ ಬ್ರಿಟಿಷ್ ಪಾಸ್ಟರ್ ಸ್ಮಿತ್ ಬಿಲ್ಗರ್ಸ್ ವರ್ತ್ ಅಂತ ಇವರು ಏನು ಮಾಡ್ತಿದ್ದಾರೆ ಅಂದರೆ, ಇವರು ಕೂಡ ಏನು ಮಾಡ್ತಿದ್ರು? ದೇವರ ಸನ್ನಿಧಾನದಲ್ಲಿ ಮೊಣಕಾಲನ್ನು ಊರಿ ಇವರು ಕೂಡ ಪ್ರಾರ್ಥನೆಯನ್ನು ಮಾಡುತ್ತಿದ್ದರು. ಹಲ್ಲೆಲೂಯ. ಇವರು ಪ್ರಾರ್ಥನೆಯನ್ನು ಮಾಡುವಾಗ ಒಂದು ಡೆಡ್ ಬಾಡಿಯನ್ನು ಇವರು ಏನು ಮಾಡಿದ್ದಾರೆ ಅಂದರೆ, ದೇವರ ಪ್ರಾರ್ಥನೆಯಲ್ಲಿ ಇದ್ದುಕೊಂಡು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆಯನ್ನು ಮಾಡುವಾಗ ಒಂದು ಡೆಡ್ ಬಾಡಿಯನ್ನು ಎಬ್ಬಿಸಿದ್ದಾರೆ. ಹಲ್ಲೆಲೂಯ. ದೇವರು ಇವರ ಮೂಲಕವಾಗಿ ಒಬ್ಬ ಸತ್ತಂಥ ಮನುಷ್ಯನನ್ನು ಜೀವಂತವಾಗಿ ಮಾಡಿದ್ದಾನೆ.
ಯಾವಾಗ ಪರಿಶುದ್ಧಾತ್ಮನ ವರ ಅಂದರೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಾಗ. ಓಕೆ, ಇನ್ನೊಬ್ಬರಿದ್ದಾರೆ ಅಮೇರಿಕನ್ ಪಾಸ್ಟರ್ ಕ್ಯಾಥರಿನ್ ಕೊಹ್ಮೆನ್ ಅಂತ. ಇವರು 24 ತಾಸು ಇವ್ರು ಏನು ಮಾಡ್ತಿದ್ದಾರೆ ಅಂದರೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದರು. ಇವರು ಯಾರಂತ ನಿಮಗೆ ಗೊತ್ತಾ? ಅಮೇರಿಕನ್ ಪಾಸ್ಟರ್ ಕ್ಯಾಥರಿನ್ ಕೊಹ್ಮೆನ್. ಇವರು ಯಾರಂದರೆ ಇಡೀ ಜಗತ್ತಿನಲ್ಲಿ ಒಂದು ಗುಡ್ ಮಾರ್ನಿಂಗ್ ಹೋಲಿ ಸ್ಪಿರಿಟ್ ಬುಕ್ಕನ್ನು ಬರೆದಂಥ ಪಾಸ್ಟರ್ ರೆವರೆಂಡ್ ಬೆನಿ ಹಿನ್ ಇವರ ಆತ್ಮಿಕ ತಾಯಿ. ಇವರ ಆತ್ಮಿಕ ತಾಯಿ ಕ್ಯಾಥರಿನ್ ಕೊಹ್ಮೆನ್. ಇವರು ಕೂಡ 24 ತಾಸು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದರು. ಇವತ್ತು ಜಗತ್ತಿನಲ್ಲಿ ನಾವು ನೋಡುವಾಗ ನಮ್ಮ ಭಾರತ ದೇಶದಲ್ಲಿ ಪಾಸ್ಟರ್ ರಾಂಬಾಬು ಅವರು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಪಾಸ್ಟರ್ ಭಜೇಂದರ್ ಅವರು ಕೂಡ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಪಾಸ್ಟರ್ ಸಿಂಧು ಪಾಸ್ಟರ್ ಅಂತ ಅವರು ಪಂಜಾಬದಲ್ಲಿ ಅವರು ಕೂಡ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದರೆ ವಾಕ್ಯದ ಮೂಲಕವಾಗಿ ನಾವು ನೋಡುವಾಗ ನಮ್ಮೆಲ್ಲರಿಗೂ ಈ ಪ್ರಾರ್ಥನೆಯಲ್ಲಿ ಈ ಅನ್ಯ ಭಾಷೆಯಲ್ಲಿ ನಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡುವ ಅವಶ್ಯಕತೆ ಇದೆ. ಯಾಕಂದರೆ ಪೌಲ ತನ್ನ ವಾಕ್ಯದಲ್ಲಿ ಬರೀತಾ ಇದ್ದಾನೆ ಏನಂತ. ನಾವು ಒಂದು ವಾಕ್ಯಗಳನ್ನು ಓದಿಕೊಂಡು ಈ ಇನ್ನೊಂದು ವಾಕ್ಯಗಳನ್ನು ಓದಿಕೊಳ್ಳೋಣ. ಯಾಕಂದರೆ ಫಸ್ಟ್ನೇ ಕುರಿನ್ತಿಯೋ 14ನೇ ಅಧ್ಯಾಯ ಆ ಥರದ 1-2 ವಾಕ್ಯದಲ್ಲಿ ನಾವು ಓದುತ್ತೇವೆ ನೋಡ್ರಿ. ಫಸ್ಟ್ನೇ ಕುರಿನ್ತಿಯೋ 14ನೇ ಅಧ್ಯಾಯ 1-2 ವಾಕ್ಯಗಳನ್ನು ನಾವು ಓದುತ್ತೇವೆ. ಏನಂತ ಬರೆಯಲ್ಪಟ್ಟೈತೆ ನೋಡ್ರಿ. ಇಲ್ಲಿ 1ನೇ ಕುರಿನ್ತಿಯೋ 14ನೇ ಅಧ್ಯಾಯ 1-2 ವಾಕ್ಯ ಸಿಕ್ತ್ರಿ? ಹಾಂ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಲಾರ್ಡ್. ಹಾಂ, 1-2 ವಾಕ್ಯ. ಯಾರ್ಯಾರು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರಲ್ಲ ಅವರು ಯಾರ ಸಂಗಡ ಮಾತಾಡ್ತಾ ಇದ್ದಾರೆ ಅಂತ ಇಲ್ಲಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಆದರೂ ಪವಿತ್ರ ಆತ್ಮನ ನಿಂದುಂಟಾಗುವ ವರಗಳನ್ನು ಅವುಗಳೊಳಗೆ ವಿಶೇಷವಾಗಿ ಪ್ರವಾದಿಸುವವರನ್ನೇ ಆಸಕ್ತಿಯಿಂದ ಪ್ರವಾದಿಸುವವರನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ. ವಾಣಿಯನ್ನಾಡುವವನು ಅಂದರೆ ಅನ್ಯ ಭಾಷೆಯಲ್ಲಿ ಮಾತಾಡುವವನು, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವವನು ದೇವರ ಸಂಗಡ ಮಾತನಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ಅನ್ಯ ಭಾಷೆದ ವಿಶೇಷತೆ ಏನಂದರೆ ಯಾವಾಗ ನೀವು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತೀರಲ್ಲ ಆವಾಗ ನೀವು ಮನುಷ್ಯರ ಸಂಗಡ ಮಾತಾಡೋದಿಲ್ಲ, ಆದರೆ ದೇವರ ಸಂಗಡ ನೇರವಾಗಿ ಫೇಸ್ ಟು ಫೇಸ್ ನೀವು ಮಾತಾಡ್ತೀರಿ. ಯಾಕಂದರೆ ದೇವರು ಈ ವಾಕ್ಯದ ಮೂಲಕವಾಗಿ, ಈ ಪ್ರಾರ್ಥನೆದ ಮೂಲಕವಾಗಿ ಮತ್ತು ಈ ವರಗಳ ಮೂಲಕವಾಗಿ ನಿಮ್ಮೆಲ್ಲರನ್ನು ತುಂಬಿಸಲಿ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯಾಕಂದರೆ ದೇವರ ವಾಕ್ಯ ಹೇಳೋದ ಪ್ರಕಾರ ನಾವು ಅದೇ ಅಪೋಸ್ಟಲ್ ಕುರ್ತೆ ತೆಗಿರಿ. ಅಪೋಸ್ಟಲ್ ಕುರ್ತೆ 10ನೇ ಅಧ್ಯಾಯ ಮತ್ತು 44 ಮತ್ತು 44ರಿಂದ 48 ವಾಕ್ಯದಲ್ಲಿ ನಾವು ಓದುವಾಗ ಕೊರ್ನೇಲಿಯಸನ ಮನೆಯಲ್ಲಿಯೂ ಕೂಡ ಪ್ರಾರ್ಥನೆಯನ್ನು ಮಾಡುವ ಸಮಯದಲ್ಲಿ ಏನಾಯಿತು ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಪೋಸ್ಟಲ್ ಕುರ್ತೆ 10ನೇ ಅಧ್ಯಾಯ 44ರಿಂದ 48ನೇ ವಾಕ್ಯದ ಮೂಲಕವಾಗಿ ನಾವು ನೋಡಿಕೊಳ್ಳೋಣ. ಹೌದ್ರಿ, 44ರಿಂದ 48 ಮಟ್ಟ ಓದಿಕೊಳ್ಳೋಣ. 10ನೇ ಅಧ್ಯಾಯ. ಓಕೆ. ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರ ಆತ್ಮನ ವರವು ಇಳಿಯಿತು. ಅವರು
ನಾನಾ ಭಾಷೆಗಳನ್ನಾಡುತ್ತಾ ನಾನಾ ಭಾಷೆಗಳನ್ನು ನಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ ಅನ್ಯ ಜನಗಳಿಗೂ ಪವಿತ್ರ ಆತ್ಮನ ದಾನ ಮಾಡಲ್ಪಟ್ಟಿದೆ ಅಥವಾ ಕೊಡಲ್ಪಟ್ಟಿದೆ ಐತಲ್ರಿ. ಹಲ್ಲೆಲೂಯ. ಇಲ್ಲಿ ಏನು ನೋಡ್ತೇವೆ ಅಂದರೆ, ಕೊರ್ನೇಲಿಯುಸನ ಮನೆಯಲ್ಲಿ ಪೇತ್ರನು ದೇವರ ವಾಕ್ಯವನ್ನು ಸಂದೇಶವನ್ನು ಹೇಳುವಾಗ ಆವಾಗಲೇ ಪವಿತ್ರಾತ್ಮ ಇಳಿದು ಬಂತು. ಹಲ್ಲೆಲೂಯ. ಯಾವಾಗ ಅವ್ರ ಮೇಲೆ ಪವಿತ್ರ ಆತ್ಮ ಇಳಿದು ಬಂತು, ಅವರೆಲ್ಲರೂ ನಾನಾ ಪ್ರಕಾರದ ಭಾಷೆಯಲ್ಲಿ, ಪವಿತ್ರಾತ್ಮನ ಭಾಷೆಯಲ್ಲಿ, ಅನ್ಯ ಭಾಷೆಯಲ್ಲಿ ನೇರವಾಗಿ ದೇವರ ಸಂಗಡ ಕನೆಕ್ಟವಾಗಿದ್ದುಕೊಂಡು ಮಾತಾಡ್ತಾ ಇದ್ದರು, ಪ್ರಾರ್ಥನೆ ಮಾಡ್ತಾ ಇದ್ದರು. ಅದರಲ್ಲಿ ಅನ್ಯ ಜನರು ಕೂಡ ಇದ್ದರು, ದೇವರು ನಂಬಿಲ್ಲದವರು ಕೂಡ ಇದ್ದರು. ಆದರೆ ದೇವರ ಆತ್ಮ ಅವರೆಲ್ಲರ ಮೇಲೆ ಬಂದು ತನ್ನ ವರಗಳಿಂದ ಅವರೆಲ್ಲರನ್ನು ತುಂಬಿಸಿ ಅವರನ್ನು ಆಶೀರ್ವಾದ ಮಾಡಿ ಅವರನ್ನು ಬಲಪಡಿಸಿದನು. ಕರ್ತನು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಇದೇ ಥರ ಈ ವಾಕ್ಯಗಳಿಂದ ದೇವರು ನನ್ನ ಸಂಗಡ ಮಾತಾಡಲಿ ಅಂತ ನೀವೆಲ್ಲರೂ ಪ್ರಾರ್ಥನೆ ಮಾಡಲಿ. ಕರ್ತನು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಅನ್ಯ ವರಗಳಲ್ಲಿ ಇದು ದೇವರ ಒಂದು ಕೊಟ್ಟದ ವರಗಳಿದೆ. ಅನ್ಯ ಭಾಷೆಯಲ್ಲಿ ನೀವು ಖಂಡಿತವಾಗಿ ಪ್ರಾರ್ಥನೆ ಮಾಡಿರಿ. ಯಾರು ಏನು ಹೇಳ್ತಾರೋ ಅದನ್ನು ಕೇಳಕ್ಕೆ ಹೋಗಬೇಡ್ರಿ. ಆದರೆ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಏನು ಹೇಳ್ತಿದೋ ಅದನ್ನೇ ನೀವು ಕೇಳಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರವಾಗಲಿ. ಆಮೇನ್, ಆಮೇನ್, ಆಮೇನ್. ಈ ವಿಡಿಯೋಗಳನ್ನು ಶೇರ್ ಮಾಡಿರಿ, ವಾಕ್ಯಗಳನ್ನು ಕೂಡ ಓದಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.